ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಇವತ್ತು ನಾನು ಲಂಚ್ಗೆ ಒಂದು ಬೆಸ್ಟ್ ರೆಸಿಪಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಮತ್ತೇನಂದರೆ, ಈಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರನ್ನು ಇಟ್ಬಿಟ್ಟು ಅದರೊಳಗಡೆ ನೀರನ್ನು ಹಾಕಿಬಿಟ್ಟು ಹಾಗೆ ಒಂದು ಪಾತ್ರೆಯಲ್ಲಿ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಿ ಇದನ್ನು ಕುಕ್ಕರ್ನಲ್ಲಿ ವಿಸಲ್ ಹಾಕ್ಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಡೀಟೇಲ್ಸ್ ಬೇಕಾ? ಬೇಡ ಅಲ್ವಾ? ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಸಿಂಪಲ್ ಆಗಿ ಹೇಳಬೇಕಂದ್ರೆ, ಈಗ ನೋಡಿ, ನಾನು ನಮ್ಮನೆ ಹಿತ್ಲಿಗೆ ಹೋಗ್ತಾ ಇದ್ದೀನಿ. ಈಗ ನೋಡಿ, ನಾನು ಗಾರ್ಡನ್ಗೆ ಬಂದಿದ್ದೀನಿ. ತುಂಬಾ ಕಳೆ ಬೇರೆ ಆಗ್ಬಿಟ್ಟಿದೆ. ಸೊ ಸದ್ಯದಲ್ಲೇ ಇದನ್ನು ಕೂಡ ಕ್ಲೀನ್ ಮಾಡಿಸ್ಬೇಕು. ಇದ್ರ ಜೊತೆಗೆ ಈಗ ನಾನೀಗ ಸಾಂಬಾರ್ ಸೊಪ್ಪು ಅಂದ್ರೆ ದೊಡ್ಡ ಪತ್ರೆ ಎಲೆ ಅಂತ ನಾವು ಹೇಳ್ತೀವಿ ಅಲ್ವಾ, ಅದನ್ನ ಕೊಯ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀನಿ. ನೋಡಿ, ದೊಡ್ಡ ಪತ್ರೆ ಎಲೆಯಿಂದ ನಾವು ತುಂಬಾ ರೀತಿ ರೆಸಿಪಿಗಳನ್ನ ಮಾಡ್ಬೋದು. ತಂಬಳಿ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಮತ್ತೆ ಮನೆ ಮದ್ದಿನ ರೂಪದಲ್ಲಿ ಕೂಡ ತುಂಬಾ ರೀತಿಯಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಈಗ ನೋಡಿ, ನಾನು ಇದನ್ನ ಕೊಯ್ಕೊಂಡು ಹೋಗಿ ಒಂದು ಬೆಸ್ಟ್ ರೈಸ್ ಅನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದು ತುಂಬಾ ಹೆಲ್ದಿ. ಮತ್ತೆ ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈಗ ನೋಡಿ, ದೊಡ್ಡ ಪತ್ರೆ ಎಲೆನ ಕೊಯ್ಕೊಂಡು ಬಂದಾಗಿದೆ. ಹಾಗೆ ಇದನ್ನ ಚೆನ್ನಾಗಿ ತೊಳ್ಕೊಂಡು ಚೆಕ್ ಮಾಡಿಕೊಂಡು, ಯಾಕೆಂದ್ರೆ ಮಳೆಗಾಲದಲ್ಲಿ ಎಲೆ ಕೆಳಗಡೆ ಎಲ್ಲ ಕೆಲವೊಂದ್ಸರಿ ಹುಳುಗಳಿರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಚೆನ್ನಾಗಿ ತೊಳ್ಕೊಂಡು, ಈಗ ನೋಡಿ, ಒಂದು 8-10 ಎಲೆನ ಈ ರೀತಿ ಹಿಡ್ಕೊಂಡ್ಬಿಟ್ರೆ ನಾವು ಒಂದೇ ಸರಿ ಇದನ್ನ ಕಟ್ ಮಾಡ್ಕೊಳ್ಬಹುದು. ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೇನಂದ್ರೆ 8-10 ಎಲೆನ ನಾನೀಗ ತಗೊಂಡಿದ್ದೀನಿ. ಅಂದ್ರೆ 1 ಕಪ್ ರೈಸಿಗೆ. ಹಾಗೆ ಒಂದು ಮಿಕ್ಸರ್ ಜಾರ್ಗೆ 1 ಕಪ್ನಷ್ಟು ಫ್ರೆಶ್ ಕೋಕೋನಟ್ ಅನ್ನ ಹಾಕೊಂಡಿದ್ದೀನಿ. ಹಾಗೆ 3-4 ಹಸಿಮೆಣಸನ್ನ ಹಾಕೊಳ್ಳಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣಸನ್ನ ಹಾಕೊಳ್ಬಹುದು. ಆಮೇಲೆ ಒಂದು ಅರ್ಧ ಇಂಚಿನಷ್ಟು ಶುಂಠಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ನೀವು ಲಂಚ್ ಬಾಕ್ಸ್ಗೆಲ್ಲ ತಗೊಂಡು ಹೋಗ್ಬಹುದು ಫ್ರೆಂಡ್ಸ್. ಹಾಗೆ ನೋಡಿ, ಕಟ್ ಮಾಡ್ಕೊಂಡಿರೋ ಅಂತ ದೊಡ್ಡ ಪತ್ರೆ ಎಲೆನ ಹಾಕೊಳ್ತಾ ಇದ್ದೀನಿ. ಅಂದ್ರೆ ಇಡೀ ಎಲೆ ಹಾಕೊಂಡ್ರೆ ಬೇಗ ಅದು ತರಿ ಆಗಲ್ಲ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನೀಗ ಮಿಕ್ಸರ್ಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್, ಈಗ ನಾನು ಗಾರ್ಡನ್ಗೆ ಹೋಗಿ ಎಲೆನ ಕೊಯ್ಕೊಂಡು ಬರೋದ್ರಕ್ಕಿಂತ ಮುಂಚೆನೆ ಕುಕ್ಕರ್ ಇಟ್ಬಿಟ್ಟು ಹೋಗಿದ್ದೆ ಅಲ್ವಾ. ಸೊ ಈಗ ಅನ್ನ ರೆಡಿ ಆಗಿದೆ ನೋಡಿ. ಈ ಕುಕ್ಕರನ್ನೆಲ್ಲ ಹಾಗೆ ಪಕ್ಕಕ್ಕೆ ಇಟ್ಕೊಂಡು ಬಿಡೋಣ. ನಾವು ಅಡುಗೆ ಮಾಡ್ತಾನೆ ಎಲ್ಲ ಹಾಗೆ ಕ್ಲೀನ್ ಮಾಡ್ಕೊಳ್ತಾ ಹೋದ್ರೆ ಜಾಸ್ತಿ ಕೆಲಸ ಅನ್ಸಲ್ಲ. ಹಾಗೆ ನೋಡಿ, ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ 4-5 ಚಮಚದಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ನಾನು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ. ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಆ ಎಣ್ಣೆನ ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಅದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದಕ್ಕೆ ನೋಡಿ 1 ಚಮಚದಷ್ಟು ಉದ್ದಿನ ಬೇಳೆನ ಹಾಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ 1 ಚಮಚದಷ್ಟು ಸಾಸಿವೆ ಕಾಳನ್ನ ಹಾಕೊಂಡಿದ್ದೀನಿ. ಮತ್ತೆ 1 ಚಮಚದಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಸೊ ಜೀರಿಗೆ ಹಾಕೊಳ್ಳೋದ್ರಿಂದ ಡೈಜೆಷನ್ಗೂ ತುಂಬಾ ಅನುಕೂಲ, ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಫ್ರೆಶ್ ಆಗಿ ನಾನು ಗಾರ್ಡನ್ ಇಂದ ಒಂದು ಸ್ವಲ್ಪ ನೋಡಿ 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಕೊಯ್ಕೊಂಡು ಬಂದಿದ್ದೀನಿ. ಫುಲ್ ಸಿಡಿದ್ಬಿಡ್ತು ಫ್ರೆಂಡ್ಸ್, ಕೈಗೆಲ್ಲ ಹಾರ್ ಬಂದ್ಬಿಡ್ತು. ಹಾಗೆ ನೋಡಿ, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗೋ ತನಕ. ಹಾಗೆ ಒಂದು ಸ್ವಲ್ಪ ನಾನು ಗೋಡಂಬಿನ ಹಾಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಸೊ ಯಾರಿಗೆ ತಾನೇ ಇಷ್ಟ ಆಗಲ್ಲ ಗೋಡಂಬಿ ಹಾಕಿದ್ರೆ. ಮತ್ತೆ ಗೋಡಂಬಿನೇ ಹಾಕ್ಬೇಕಂತಿಲ್ಲ, ನಿಮ್ಗೆ ಬೇಕು ಅಂದ್ರೆ ಶೇಂಗಾ ಕೂಡ ಹಾಕೊಳ್ಬಹುದು. ಓಕೆನಾ? ಆಮೇಲೆ ನೋಡಿ, ನಾನು ರುಬ್ಬಿಟ್ಕೊಂಡಿರೋಂಥ ಈ ಮಿಶ್ರಣ ಏನಿದೆ ಅಲ್ವಾ, ಅದನ್ನೆಲ್ಲ ಈಗ ಈ ಬಾಣಲೆಗೆನೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದನ್ನ ತೆಗೆದ್ಬಿಟ್ಟು ಹಾಕೊಂಡ್ಬಿಡಿ. ಈಗ ನೋಡಿ, ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಹೋಗೋ ತನಕ ಒಂದು 5 ನಿಮಿಷ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ನಾನು ದೊಡ್ಡ ಪತ್ರೆ ಎಲೆ ಅಂದ್ರೆ 3-4 ಎಲೆಯಷ್ಟು ದೊಡ್ಡ ಪತ್ರೆ ಎಲೆನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹೀಗೇನೆ ಹಾಕೊಂಡಿದ್ದೀನಿ. ಎಲ್ಲದೂ ರುಬ್ಬಿಟ್ರೆ ಚೆನ್ನಾಗಿ ಅನ್ಸಲ್ಲ ಅಲ್ವಾ, ನೋಡೋದಕ್ಕೂ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಬಿಟ್ರೆ ಅಂದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಮತ್ತೆ ನೋಡಿ, ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸೊ ನಾವು ಇದೆಲ್ಲ ಫ್ರೈ ಮಾಡುವಾಗಲೇ ಉಪ್ಪನ್ನ ಹಾಕೊಂಡ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಉಪ್ಪು ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಕೂಡ ಫ್ರೈ ಆಗುತ್ತೆ. ವಾವ್, ಎಷ್ಟು ಚೆನ್ನಾಗಿ ಈಗಲೇ ಸ್ಮೆಲ್ ಬರ್ತಾ ಇದೆ ದೊಡ್ಡ ಪತ್ರೆ ಎಲೆದು.
ಹಾಗೆ ನೋಡಿ ಇದಕ್ಕೆ ಸಿಮ್ಮಲ್ಲಿ ಇಟ್ಬಿಟ್ಟಿದ್ದೀನಿ. ಮತ್ತೆ ಈ ಕಡೆ ಹೋಗಿ ಫ್ರಿಜ್ಜಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಬರ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಪುನಃ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ಕೊತ್ತಂಬರಿ ಸೊಪ್ಪನ್ನು ತುಂಬ ದಿನಗಳವರೆಗೆ ಹೇಗೆ ಸ್ಟೋರ್ ಮಾಡಬೇಕು ಹೇಳುವಂಥ ಒಂದು ವಿಡಿಯೋವನ್ನು ಕೂಡ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಒಂದು ಸ್ವಲ್ಪ ನೋಡಿ ಲಿಂಬು ರಸನ ಹಾಕ್ಕೊಳ್ತಾ ಇದ್ದೀನಿ. ಸೊ ಲಿಂಬು ರಸನೂ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ಮತ್ತೆ ನಾವು ಇದಕ್ಕೇನು ಟೊಮೆಟೊ ಏನು ಹಾಕಿಲ್ಲ ಅಲ್ವಾ. ಸೊ ಒಂದು ಸ್ವಲ್ಪ ಲಿಂಬು ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇದು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಈಗ ನೋಡಿ ಅನ್ನ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ಅನ್ನನ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಅನ್ನ ನಾನು ಆಗಲೇ ಮಾಡಿಟ್ಕೊಂಡಿದ್ದೆ ಅಲ್ವಾ. ಮತ್ತೇನಂದರೆ ಅನ್ನ ತುಂಬ ಬಿಸಿ ಇರಬಾರ್ದು, ಯಾಕೆಂದರೆ ನಾವು ಮಿಕ್ಸ್ ಮಾಡ್ಕೊಳ್ಳುವಾಗ ಎಲ್ಲ ಅರ್ಧೋಗ್ಬಿಡುತ್ತೆ ಅನ್ನ. ಮತ್ತು ಇನ್ನೊಂದು ಟಿಪ್ ಏನಂದರೆ, ನೀವು ಅನ್ನ ಮಾಡ್ಕೊಳ್ಳುವಾಗ ಎಸ್ಪೆಷಲಿ ಈ ರೀತಿ ಏನಾದರೂ ರೈಸ್ ಮಾಡ್ಕೊಳ್ಳುವಾಗ ನೀವೇನು ಮಾಡಬೇಕು ಅಂದರೆ, ಅನ್ನ ಮಾಡುವಾಗ 1-2 ಚಮಚದಷ್ಟು ತುಪ್ಪನ ಹಾಕ್ಕೊಂಡ್ಬಿಡಿ. ಸೊ ಅನ್ನ ಉದುರಾಗಿ ಬರುತ್ತೆ. ಓಕೆನಾ. ನೋಡಿ ಒಂದು ಸ್ವಲ್ಪ ನೀವು ಹುಟ್ಟಲ್ಲಿ ಹೀಗೆ ಮಾಡಿದ್ರು ಫುಲ್ ಉದುರಾಗಿ ಬರುತ್ತೆ. ನಾನೇನು ಬಾಸುಮತಿ ಅಕ್ಕಿನ ತೊಗೊಂಡಿಲ್ಲ, ನಾರ್ಮಲ್ ಸ್ಟೀಮ್ ರೈಸನ್ನು ತೊಗೊಂಡಿದ್ದೀನಿ. ಸೊ ನೀವು ಬಾಸುಮತಿ ಅಕ್ಕಿಯಲ್ಲಿ ಆದರೂ ಮಾಡ್ಕೊಳ್ಬೋದು ಇದನ್ನು. ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡೋದಕ್ಕೆ ಒಂದು ಸ್ವಲ್ಪ ಗ್ರೀನಿಶ್ ಆಗಿರುತ್ತೆ. ಟೇಸ್ಟ್ ಅಂತೂ ಫ್ರೆಂಡ್ಸ್ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಫ್ರೆಂಡ್ಸ್ ನಾನು ಈಗಾಗಲೇ ದೊಡ್ಡಪತ್ರೆ ಎಲೆಯಿಂದ ಮಾಡುವಂಥ ಒಂದು ಪಕೋಡಾನ ತೋರಿಸ್ಕೊಟ್ಟಿದ್ದೀನಿ. ಇದು ಮಳೆಗಾಲದಲ್ಲಂತೂ ತಿನ್ನೋದಕ್ಕೆ ಫುಲ್ ಫ್ಲೇವರ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ದೊಡ್ಡಪತ್ರೆ ಎಲೆನ ನಾವು ಯಾವ್ಯಾವ ರೀತಿಯಲ್ಲೆಲ್ಲ ಯೂಸ್ ಮಾಡ್ಬೋದು, ಔಷಧಿ ರೂಪದಲ್ಲಿ ಮನೆಮದ್ದುಗಳನ್ನು ಯಾವ್ಯಾವ ರೀತಿ ಮಾಡ್ಕೊಳ್ಬೋದು, ಹಾಗೆ ದೊಡ್ಡಪತ್ರೆ ಎಲೆ ಗೊಜ್ಜು ಎಲ್ಲದನ್ನು ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಫ್ರೆಂಡ್ಸ್. ಹಾಗೆ ನೋಡಿ ಈ ಒಳ್ಳೆ ಘಮ ಪರಿಮಳವಾಗಿರುವಂತ ಒಂದು ರೈಸ್ ಈಗ ರೆಡಿ ಆಗಿದೆ. ಅದನ್ನ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೊಂಡಿದ್ದೀನಿ. ನೋಡ್ತಾ ಇರಬಹುದು ನೀವು, ಕಲರ್ಫುಲ್ ಆಗಿದೆ, ಒಳ್ಳೆ ಗ್ರೀನಿಶ್ ಆಗಿ ಒಳ್ಳೆ ಸ್ಮೆಲ್ ಬೇರೆ ಬರ್ತಾ ಇದೆ. ತುಂಬಾನೇ ಚೆನ್ನಾಗಾಗತ್ತೆ. ಖಂಡಿತ ನೀವು ಒಂದ್ಸರಿ ಇದನ್ನ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ದೊಡ್ಡಪತ್ರೆ ಎಲೆ ಗಿಡನ ನೀವು ಒಂದು ಪಾಟ್ ಅಲ್ಲಿ ಮನೆಯಲ್ಲಿ ನಾವು ಬೆಳೆಸ್ಕೊಳ್ಬಹುದು ಅದನ್ನ. ಫ್ರೆಂಡ್ಸ್ ಫೈನಲಿ ಸಾಂಬಾರ್ ಸೊಪ್ಪಿನ ರೈಸ್ ಈಗ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಹೇಳ್ಬಿಟ್ಟು. ಮತ್ತೆ ಮಾಡೋದು ತುಂಬ ಸುಲಭ, ನೀವು ನೋಡ್ಕೊಂಡು ಬಂದ್ರಿ ಅಲ್ವಾ. ಕಷ್ಟ ಅನಿಸ್ತಾ ನಿಮಗೆ? ಇಲ್ಲ ಅಲ್ವಾ. ಸೊ ಟೇಸ್ಟ್ ಮಾಡೋಣ. ತುಂಬಾ ಚೆನ್ನಾಗಿದೆ. ಮತ್ತು ನಮ್ಮ ಆರೋಗ್ಯಕ್ಕಂತೂ ಇದು ತುಂಬ ಒಳ್ಳೆಯದು ದೊಡ್ಡಪತ್ರೆ ಎಲೆ. ಸೊ ನೀವು ಡಬ್ಬಿ ಕೂಡ ಇದನ್ನು ತೊಗೊಂಡೋಗ್ಬೋದು. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.